ಸ್ಟ್ರಕ್ಚರ್ ಆಫ್ ಕಾರ್ಬೊನಿಲ್ ಗ್ರೂಪ್ ಕಡೆ ನೋಡೋಣ. ಹಿಂಗೆ ಬರ್ಕೊಂಡಿದ್ನ ಈ ಥರ ಬರೆದ್ರೆ ಟುವರ್ಡ್ಸ್ ದಿ ವಿವರ್, ಇದು ಅವೇ ಫ್ರಮ್ ದಿ ವಿವರ್. ಸೊ ಬೋರ್ಡ್ ಹಿಂದಿದೆ ಅಂದ್ಕೊಳ್ಳಿ, ಒಂದು ಹೀಗಿದೆ ಗ್ರೂಪು, ಒಂದು ಮಿಥೈಲ್ ಗ್ರೂಪು, ಯಾವುದೋ ಒಂದು ಗ್ರೂಪ್ ಇಲ್ಲಿದೆ, ಇನ್ನು ಇದು ಡಾಟೆಡ್ ಲೈನಿಂದ ಬರೆದಿರೋದು ಹಿಂದೆ ಬೋರ್ಡ್ ಹಿಂದೆ ಇದೆ ಅನ್ಕೋಬೇಕು, ನೀವು ಬೋರ್ಡ್ ಹಿಂದೆ ಇದೆ ಅಂತ ಅನ್ಕೋಬೇಕು. ಓಕೆ, CO ನ. ಸೊ ಇಲ್ಲಿ ಇದೇನು ಅಂತ ಹೇಳ್ತೀನಿ ನಿಮಗೆ. This is sigma bond. Let us go for the structure of carbonyl group. So structure ಅಲ್ಲಿ ನೋಡಿ ಏನಾಗಿದೆ ಇಲ್ಲಿ. ಸೊ ಇದು ಕಾರ್ಬೊನಿಲ್ ಗ್ರೂಪ್, ಇದು ಪೈ ಬಾಂಡ್ ಹೇಳ್ತೀನಿ ಇವಾಗ, ಏನು ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಬಾಂಡ್ ಈಸ್ ಅವೇ ಫ್ರಮ್ ದಿ ವಿವರ್, ದಿಸ್ ಈಸ್ ಟುವರ್ಡ್ಸ್ ದಿ ವಿವರ್. ಇದು ನಮ್ಮ ಕಡೆ ಈ ಥರ ಇದೆ ಈ ಗ್ರೂಪು, ಇದು ಹಿಂದೆ ಇದೆ ಅಂತ ತಿಳ್ಕೊಳ್ಳಿ. ಇದು C ಮತ್ತು O ಮಧ್ಯೆ ಇರೋದು ಸಿಗ್ಮಾ ಬಾಂಡು. ಸೊ ಕಾರ್ಬನ್ ಇನ್ ಕಾರ್ಬೊನಿಲ್ ಗ್ರೂಪ್ ಅಂಡರ್ಗೋಸ್ sp2 hybridization. ನಿಮಗೆ 1 ಮಾರ್ಕ್ ಕೇಳ್ಬೋದು. ಸೊ ಮೆನ್ಷನ್ ದಿ ಟೈಪ್ ಆಫ್ ಹೈಬ್ರಿಡೈಸೇಷನ್ ದಟ್ ಕಾರ್ಬನ್ ಅಂಡರ್ಗೋಸ್ ಇನ್ ಕಾರ್ಬೊನಿಲ್ ಕಾಂಪೌಂಡ್ಸ್, ಅಂದರೆ sp2 hybridization. ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ಇದು ಪೈ ಕ್ಲೌಡ್, ಇದು ಪೈ ಕ್ಲೌಡ್ ಅಬೌವ್ ಆ್ಯಂಡ್ ಬಿಲೋ ದಿ ಪ್ಲೇನ್ ಆಫ್ ದಿಸ್ ಒನ್ CO. ಇದು ಪೈ ಬಾಂಡ್, ಇದು ಪೈ ಬಾಂಡ್ ಆ್ಯಂಡ್ this is equivalent to C double bond O. The bond angle is 120 degree. ಇದು ಅಷ್ಟೇ. This is also 120 degree. This is orbital diagram for the formation of carbonyl compound. Orbital diagram for the formation of carbonyl group. So as I said here, in carbonyl group carbon undergoes sp2 hybridization. ಹೇಗೆ ಅದು sp2 ನೋಡೋಣ ಇಲ್ಲಿ. ಸೊ ಇಫ್ ಐ ರೈಟ್ ದಿ, ಇಲ್ಲಿ ನೋಡ್ಕೊಳ್ಳಿ ಕಾಣುತ್ತಿದ್ರೆ, ಇಫ್ ಐ ಗೋ ಫ್ರಮ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್, ಸೊ ದಿಸ್ ಇಸ್ 1s2 2s2 2p2. ಸೊ ಇಲ್ಲಿ ಏನಾಗುತ್ತೆ, ನಾನು ಐ ವಿಲ್ ಟೇಕ್ ಓನ್ಲಿ ದಿ ವೇಲೆನ್ಸ್ ಆರ್ಬಿಟಲ್ಸ್. 2s ಇದು 2p ಅಂದ್ಕೊಳ್ಳೋಣ. 2s ಇದು 2p ಅಂದರೆ 3 ಆರ್ಬಿಟಲ್ಸ್ ಇರ್ತವೆ, ಎಲೆಕ್ಟ್ರಾನ್ಸ್ 2 ಇರೋದು. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ electron from 2s orbital, so in the ground state we have only two unpaired electron. So according to this, carbon can form only 2 bonds, but carbon exhibits a valency of 4. ಅದರಿಂದ ಏನಾಗುತ್ತೆ, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಡ್ಯೂರಿಂಗ್ ಬಾಂಡ್ ಫಾರ್ಮೇಷನ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ದಟ್ ಎನರ್ಜಿ ವಿಲ್ ಅನ್ಪೇರ್ ದಿ ಎಲೆಕ್ಟ್ರಾನ್ಸ್. 2s ಇಂದ ಒಂದು ಎಲೆಕ್ಟ್ರಾನ್ನ ಅನ್ಪೇರ್ ಮಾಡಿ ಇಲ್ಲಿ ಕಳಿಸುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕಾರ್ಬನ್, ಇದನ್ನು ಬರ್ಕೊಂಡಿಲ್ಲ ನಾನು, ಇದು ಇನ್ನರ್ ಆರ್ಬಿಟಲ್ಸು. ಸೊ ಕಾರ್ಬನ್ ಅಂಡರ್ಗೋಸ್ sp2, ನೋಡಿ ಇದು sp2, 1s orbital and 2p orbitals are involved. So as a result of which we have 3 hybrid orbitals of carbon. We have 3 hybrid orbitals containing 1 electron each. ಇದು pz orbital, ಇದು ಈ pz orbital it is not involved in hybridization. ಅದಕ್ಕೆ ಇದಕ್ಕೆ ಬ್ರಾಕೆಟ್ ಹಾಕಿಲ್ಲ ನಾನು, ಅದು ಮಾತ್ರ ಬರೀತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಕಾರ್ಬನ್ದು ಇನ್ ದಿ ಎಕ್ಸೈಟೆಡ್ ಸ್ಟೇಟ್ ಮಾತ್ರ ಬರೀತೀನಿ. 1s2 ತಗೊಂಡಿಲ್ಲ, ಇದು S, ಇದು P. ಸೊ ಇದು ಮಾತ್ರ ಇನ್ವಾಲ್ವ್ ಆಗುತ್ತೆ ನೋಡಿ, sp2 hybridization. ದಿಸ್ ಇಸ್ pz ಕಾರ್ಬನ್ ಇನ್ ದಿ ಎಕ್ಸೈಟೆಡ್ ಸ್ಟೇಟ್ ಮಾತ್ರ ಬರ್ತಿರೋದು ನಾನು. ಸೊ ವಿ ಹ್ಯಾವ್ 3 hybrid orbitals containing 1 electron each. ಈಗ out of the 3 electrons, carbon utilizes all the 3 electrons in forming 3 sigma bond. ನೋಡಿ
ಇಲ್ಲೊಂದು ಸಿಗ್ಮಾ ಬಾಂಡ್ ಮಾಡುತ್ತೆ ವಿತ್ ಆಕ್ಸಿಜನ್. ಸೊ ನಾನು ಆಕ್ಸಿಜನ್ ಬರೆಯೋದಾದ್ರೆ ನೋಡಿ, ಆಕ್ಸಿಜನ್ ಬರೆಯೋದಾದರೆ ಆಕ್ಸಿಜನ್ ಇಲ್ಲಿ ಬರೀತೀನಿ ನೋಡಿ, ಆಕ್ಸಿಜನ್ ಇಂಟು 1s2 2s2 2p4. In the excited state we have 2s ಇದು 2 2s 2p 2p 2pನಲ್ಲಿ ಎರಡಿದೆ, ಎರಡಾಯಿತು, 4 6 ಇದೆ ಟೋಟಲ್ ನೋಡಿ, 4 2 6 2 4 5 6. ಸೊ ಇಟ್ ಹ್ಯಾಸ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಅದರಲ್ಲಿ ಒಂದನ್ನು ಇಲ್ಲಿ ಆಕ್ಸಿಜನ್ ಕೊಡುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿ, ಇದು ಕಾರ್ಬನ್ sp2. ಸೊ ಒಂದನ್ನು ಉಪಯೋಗಿಸ್ಕೊಳುತ್ತೆ. ಇನ್ನೊಂದು ನೋಡಿ ಪಿ ಝೆಡ್ ಇದೆಯಲ್ಲ ಇಲ್ಲಿ, ಪಿ ಎಕ್ಸ್ ಪಿ ವೈ, 2px 2py pz ಇದು 2s. ಇವಾಗ ಕಾರ್ಬನ್ ಫಾರ್ಮ್ಸ್ 3 ಬಾಂಡ್ಸ್ ಯೂಸಿಂಗ್ 3 ಹೈಬ್ರಿಡ್ ಆರ್ಬಿಟಲ್ಸ್. ಇಲ್ಲಿ 3 ಸಿಗ್ಮಾ ಬಾಂಡು, ಇದಕ್ಕೊಂದು ಎಲೆಕ್ಟ್ರಾನ್ ಕೊಡುತ್ತೆ, ಇದಕ್ಕೊಂದು ಎಲೆಕ್ಟ್ರಾನು, ಇದಕ್ಕೊಂದು ಎಲೆಕ್ಟ್ರಾನ್, ಮೂರನ್ನು ಎಲೆಕ್ಟ್ರಾನ್ ಉಪಯೋಗಿಸ್ಕೊಳ್ಳುತ್ತೆ. ನಾವು ಕಾರ್ಬನ್ ಈಸ್ ಲೆಫ್ಟ್ ವಿತ್ ಒನ್ ಮೋರ್ ಎಲೆಕ್ಟ್ರಾನ್, ದಟ್ ಈಸ್ ಇನ್ ದಿ ಪಿ ಝೆಡ್ ಆರ್ಬಿಟಲ್. ಆಕ್ಸಿಜನ್ ಒಂದು ಕೊಡುತ್ತೆ ಎಲೆಕ್ಟ್ರಾನನ್ನು. ಸೊ carbon has 1 electron in the pz orbital which is unhybridized, and oxygen also has 1 electron left in the pz orbital. But ee mooru idiyalla, ee bond, this bond and this bond, they are in the same plane, they lie in the same plane, in a same plane. So this pz and pz, carbon overlaps with pz orbital of oxygen to form pi bond. They overlap sideways because these pz orbital of each carbon and oxygen, they lie perpendicular to the plane of sp2. ಈ sp2 ಗೆ ಇದು perpendicular ಆಗಿದೆ ನೋಡಿ, ಈ plane ಗೆ, this plane, this one and this one, ಈ plane ಗೆ it is perpendicular. ಹೀಗಿರುತ್ತೆ ನೋಡಿ, ಇದು ಹೀಗಿರುತ್ತೆ, like this, it will be like this, ಹಿಂಗಿರುತ್ತೆ. ನೋಡಿ ಈ ಪೈ ಇದೆಯಲ್ಲ, ಇದು ಒಂದು ಪ್ಲೇನಲ್ಲಿದೆ, ಈ ಥರ ಒಂದು ಪ್ಲೇನಲ್ಲಿದೆ. ಸೊ ಈ ಪೈ ಇದೆಯಲ್ಲ, ಪಿ ಝೆಡ್ ಆರ್ಬಿಟಲ್ ಈ ಥರ ಇದೆ ನೋಡಿ, ಈ ಥರ ಇರೋದು ಇದು, ಈ ಥರ. ಸೊ ಏನಾಗುತ್ತೆ, ದೇ ಓವರ್ಲ್ಯಾಪ್ ಸೈಡ್ವೇಸ್ ಫಾರ್ಮಿಂಗ್ pi bond, and this pi cloud lies above and below the plane of the CO. As I told you earlier, 3 bonds of carbonyl carbon, they lie in a same plane, and this pz orbital of both carbon and oxygen, they are perpendicular to this sp2 plane, and therefore they overlap sideways and form pi bond. So under this structure of carbonyl group, you have one more concept, that is the nature of CO. The nature of CO group. The nature of CO bond, C-double-O bond, C-double-bond-O bond. ನೋಡಿ ಇಲ್ಲಿ C-double-bond-O. So this holds good for both aldehydes and ketones. So ನಿಮ್ಗೆ ಗೊತ್ತಿದೆ, between carbon and oxygen, we have studied that in the periodic table of the first year, that oxygen is more electronegative than carbon. ಸೊ ನೋಡಿ, ಸಪೋಸ್ ಏನಾಗುತ್ತೆ ಅಂದರೆ ಇಲ್ಲಿ ಈಗ NaCl, HCl ಇದೆಯಲ್ವಾ, Cl is more electronegative than hydrogen. So what it does is a shared pair
is not exactly at the center. The shared pair of electron between H and Cl, idu shared pair of electron, one jote electron ide illi, idu one, this hydrogen has shared or given one electron for bonding as well as chlorine. So this pair of electron, bonded pair, they lie exactly at the center, but this chlorine, because of its more electronegativity, it will take this electron as well. The electron pair is not exactly at the center, so they are slightly tilted towards chlorine atom, because chlorine is more electronegative than hydrogen. That is, electronegativity is the ability of the atom, it is the capacity of the atom in a molecule, that is very important, in a molecule to pull the shared pair of electron towards itself. So that is called electronegativity. It is the power of the one of the atoms in a molecule. ಇದೇನು ಮಾಡುತ್ತೆ, ಬಿಟ್ವೀನ್ ಸಿ ಆ್ಯಂಡ್ ಓ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಸೊ ಇಲ್ಲಿ ಪೈ ಬಾಂಡ್ ಅಂತ ತನ್ನ ಕಡೆ ಎಳ್ಕೊಳ್ಳುತ್ತೆ ಆಕ್ಸಿಜನ್ನು. ಸಿ ಆಸ್ ಎ ರಿಸಲ್ಟ್ ಆಫ್ ವಿಚ್ ವಿ ಹ್ಯಾವ್ ಓ ಮೈನಸ್ ಆ್ಯಂಡ್ ಸಿ ಪ್ಲಸ್. ಕಾರ್ಬನ್ ಸೇರಿರ್ತಕ್ಕಂಥ ಪೈ ಎಲೆಕ್ಟ್ರಾನ್ನ ಎರಡನ್ನೂ ತನ್ನ ಕಡೆ ಎಳ್ಕೊಂಡಿದೆ ಆಕ್ಸಿಜನ್ನು. ಸೊ ದಿಸ್ ಈಸ್ ಕಾರ್ಬನ್ ಆಸ್ ಪಾಸಿಟಿವ್ ಚಾರ್ಜ್, ದಿಸ್ ಈಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಎಲೆಕ್ಟ್ರೋಫೈಲ್ಸ್ ಅಂದರೆ ಏನಪ್ಪ ಅಂದರೆ, ಫಸ್ಟ್ ಇಯರಲ್ಲೇ ಓದಿದ್ದೀರಾ ನೀವು. ಎಲೆಕ್ಟ್ರೋಫೈಲ್ಸ್, ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಸೀಸ್. ಎಲೆಕ್ಟ್ರಾನಿನ ಕೊರತೆ ಇರುವಂಥವು. ಎಲೆಕ್ಟ್ರಾನ್ ಕೊರತೆ ಇದೆ, ಕಳ್ಕೊಂಡಿದೆ ಎಲೆಕ್ಟ್ರಾನ್ ಇಲ್ಲ. ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂದರೆ ಎಲೆಕ್ಟ್ರಾನ್ ಇಲ್ಲ ಆಗೈತ್ರಿ. ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಾನ್, ಫಿಲಿಕ್ ಮೀನ್ಸ್ ಅಫಿನಿಟಿ, ಲವ್ ಅಂತ. ಬೇಕು, ಎಲೆಕ್ಟ್ರಾನ್ ಬೇಕು, ಅವಕ್ಕೆ ಇಷ್ಟ. ಯಾಕೆ ಇಷ್ಟ? ಅವ್ರ ಹತ್ರ ಎಲೆಕ್ಟ್ರಾನ್ ಇಲ್ಲ, ಅದಕ್ಕೋಸ್ಕರ. ಹೆನ್ಸ್ ದ ನೇಮ್ ಎಲೆಕ್ಟ್ರೋಫೈಲ್ಸ್. ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಸೀಸ್. ಈಗ ಇಲ್ಲಿ ನೋಡೋಣ, ಇದು ನ್ಯೂಕ್ಲಿಯೋಫಿಲಿಕ್ ಸೆಂಟರ್. ನ್ಯೂಕ್ಲಿಯೋಫಿಲಿಕ್, ಇದು ಓ ಮೈನಸ್, ಇದು ಆ್ಯಕ್ಚುಲಿ ಓ ಮೈನಸ್, ಸುಮ್ಮನೆ ಬ್ರಾಕೆಟ್ ಹಾಕಿದ್ದೀನಿ ಅಷ್ಟೇ, ಓ ಮೈನಸ್. ಸೊ ಇದು ನ್ಯೂಕ್ಲಿಯೋಫಿಲಿಕ್ ಸೆಂಟರ್. ನ್ಯೂಕ್ಲಿಯೋಫಿಲಿಕ್ ಸೆಂಟರ್, ನ್ಯೂಕ್ಲಿಯೋಫಿಲಿಕ್ ಸೆಂಟರ್, ನ್ಯೂಕ್ಲಿಯೋಫಿಲಿಕ್ ಸೆಂಟರ್. ಎಲೆಕ್ಟ್ರಾನ್ ರಿಚ್ ಸ್ಪೆಂಟರ್. ಎಲೆಕ್ಟ್ರಾನ್ ರಿಚ್ ಇದೆ ನೋಡಿ ಇಲ್ಲಿ, ಎಲೆಕ್ಟ್ರಾನ್ ಇದ್ರ ಎಲೆಕ್ಟ್ರಾನ್ ತಗೊಂಡಿದೆ. ಎಲೆಕ್ಟ್ರಾನ್ ರಿಚ್ ನ್ಯೂಕ್ಲಿಯೋಫೈಲ್ಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೇಸಸ್. ತುಂಬ ಎಲೆಕ್ಟ್ರಾನ್ ಇದೆ ಅವರೆಲ್ಲ, ಅದಕ್ಕೆ ರಿಚ್. ನ್ಯೂಕ್ಲಿಯೋ ಮೀನ್ಸ್ ಆಸ್ ಯೂಶುವಲ್ ನ್ಯೂಕ್ಲಿಯಸ್. ಫಿಲಿಕ್ ಮೀನ್ಸ್ ಅಫಿನಿಟಿ. ಸೊ ಇಷ್ಟ, ಏನಿಷ್ಟ? ನ್ಯೂಕ್ಲಿಯಸ್ ಇಷ್ಟ, ಅಂದರೆ ಪಾಸಿಟಿವ್ ಚಾರ್ಜ್ ಇಷ್ಟ ಅವಕ್ಕೆ. ಯಾಕೆ? ಎಲೆಕ್ಟ್ರಾನ್ ಬೇಕಾದಷ್ಟಿದೆ, ದ ನೀಡ್ ಪಾಸಿಟಿವ್ ಚಾರ್ಜ್. ದಟ್ ಇಸ್ ವೈ ನ್ಯೂಕ್ಲಿಯೋಫೈಲ್ಸ್ ಆಲ್ವೇಸ್ ಅಟ್ಯಾಕ್ at the point where there is less electron density. ಎಲೆಕ್ಟ್ರಾನ್ ಇಲ್ದಿರೋ ಕಡೆ ಅಟ್ಯಾಕ್ ಆಗ್ತವೆ. ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ ಕೊಡೋದಕ್ಕೆ, ಎಲೆಕ್ಟ್ರಾನ್ ಯಾರು ತಗೋತಾರೆ, ರಿಸೀವ್ ಮಾಡ್ತಾರೆ, ಆ ಪ್ಲೇಸ್ಗೆ ಅಟ್ಯಾಕ್ ಮಾಡ್ತವೆ. therefore that means nucleophile will attack electrophilic centers. So this is also called as Lewis acid. Electrophiles are also known as Lewis acid, and this is Lewis base. Nucleophiles are also known as Lewis base. Lewis base andre, so electron pair donors. Lewis bases are the spaces which donate pair of electrons. Lewis acid means electron deficient species. They receive electron pair of electron receivers. Lewis acids. So because of this to center, a dipole is created. Dipole. So because of this, a polarity is created. Polarity bantu illiye. Carbon positive center, oxygen negative center. Because of this polarity, carbonyl compounds have dipole moment. They have dipole moment. They have considerable amount of dipole moment, moment, because of polar nature. So all polar molecules have some considerable amount of dipole moment. So this polarity can be explained on the basis of resonance. This is called resonance. So idu CO ee ರೀತಿಯಲ್ಲಿ ಇರುತ್ತೆ ಅಂತ. This is called resonance.
This polarity can be explained on the basis of resonance like this. Okay. So now, so far we have studied about the structure of CO, the structure of carbonyl group, and structurally, structure. If I take structure of CO, suppose you 1 marks keltare ankoli, you polar. So after having studied the structure of and polarity of CO group, let us come to the preparation of aldehydes and ketones. Preparations of aldehydes and ketones. Preparations of aldehydes and ketones. Preparations of aldehydes and ketones. 1. So, aldehydes can be prepared by the oxidation of alcohols, can be prepared from the oxidation of alcohols, from the oxidation of alcohols. Nodi illi, or I will write the structure of alcohol CH2OH. This is primary alcohol. So CH2OH idre primary alcohols. So in alcohol, phenols and ether chapters, you have studied about the different types of alcohols. You have studied about the primary alcohols, secondary alcohols and tertiary alcohols. So CH2OH idre primary, CHOH idre secondary and bari COH idre tertiary. Ili baritinadana. So primary alcohol, primary first degree alcohols. So we need some oxidizing agent, CrO3, chromic oxide. So in anhydrous medium, like acetone, in anhydrous, neer irbardu anta illi, neer irbardu, anhydrous means without water. So acetone can be used. So nimge gottide CrO3 is a strong oxidizing agent which is not soluble in most of the organic solvents. Is CrO3 idiyalla, it is a powerful oxidizing agent. It is not soluble in most of the organic solvent, but it is soluble in acetone and it tends to explode. It tends to explode in the presence of organic compounds and solvents. So in most of the organic compounds it is insoluble except acetone, because that is why it tends to explode. Explode agutte idu yavado CO3. So in the presence of organic compounds and solvents, that is why acetone is used. So as an anhydrous medium. So enagutte nodide, when primary alcohols are oxidized, you always get aldehyde. ಏನು ಮಾಡುತ್ತೆ ಗೊತ್ತಾ ಇದು? ಸೊ ಆಕ್ಸಿಡೇಷನ್ಗೆ ನೀವು ಬೇಕಾದ್ರೆ ಇಲ್ಲಿ ಯು ಕ್ಯಾನ್ ರೈಟ್ ಹಿಂಗೆ ಬರೀಬೋದು, ನೇಸೆಂಟ್ ಆಕ್ಸಿಜನ್. ಯು ಕ್ಯಾನ್ ರೈಟ್ ನೇಸೆಂಟ್ ಆಕ್ಸಿಜನ್. ಇದು in anhydrous medium, this is nascent oxygen that is given by the oxidizing agent. ನೋಡಿ ಏನಾಗುತ್ತೆ ನೋಡೋಣ ಇಲ್ಲಿ. So this hydrogen is removed
this hydrogen is removed as well as this hydrogen or this one. So H is removed, that is oxidation andre addition of oxygen and also removal of hydrogen. So removal of hydrogen or addition of oxygen eradu onde. So I have removed this H and this H as well. So R C H ಇಲ್ಲಿ H ಇಲ್ಲ O ಉಳ್ಕೋತು ಅಷ್ಟೇ. R C H O R C H H ಮೇಲೆ ಹಾಗೆ ಇದೆ, ಕೆಳಗಡೆ ಒಂದು H ಹೋಗಿದೆ. ಸೊ ಈ ಬಾಂಡ್ ಇಲ್ಲಿ ಹೋಗುತ್ತೆ ನೋಡಿ, ಈ ದಿಸ್ ಬಿಕಮ್ಸ್ ಡಬಲ್ ಬಾಂಡ್ ಆಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಆಯಿತು. CHO ಈ H and this H combines with O forming water ನೋಡಿ, RCHO. ನೀವು ಏನು ಜ್ಞಾಪಕ, ದಿಸ್ ಇಸ್ ಅನ್ ಆಲ್ಡಿಹೈಡ್. RCHO ಅಂದರೆ aldehyde. Now see, we have started with primary alcohol and we have ended up getting aldehyde. So ನೀವೇನು ತಿಳ್ಕೋಬೇಕು ಅಂದರೆ, primary alcohols on oxidation they always give aldehyde. Okay, this is the formula that you have to remember. So ಈಗ ನಮಗೆ I want to prepare ketone. Okay, ketone ನೋಡೋಣ. ಇದರಲ್ಲೇ R CH, I will write OH here, ಇದು R dash. This is secondary alcohol. ನೋಡಿ ಇಲ್ಲಿ R CHOH, ಇದು R CH2OH in place of one hydrogen, so one R group is introduced here. Therefore CH2OH ಅಂದರೆ ಪ್ರೈಮರಿ, CHOH ಅಂದರೆ ಸೆಕೆಂಡರಿ. ನಾನು ಈ ಆರ್ನ OH ಇಲ್ಲಿ ಬರ್ಕೊಂಡ್ರು ಒಂದೇ, ಆರ್ನ ಕೆಳಗಡೆ ಬರ್ಕೊಂಡ್ರು ಒಂದೇ, ಎರಡು ಒಂದೇ. ನೋಡಿ ಈಗ O, same condition can be applied here. Acetone, okay, acetone anhydrous means without water acetone is used. acetone ಹಾಕಿರೋದು ಎಕ್ಸ್ಪ್ಲೋಡ್ ಆಗಲ್ಲ, CrO3. ಸೊ ಏನಾಗುತ್ತೆ ನೋಡಿ, ಇಲ್ಲಿ O is removed, sorry, H is removed which is attached to O. First hydrogen which is attached to O is removed, followed by hydrogen from C ಗೆ ಅಟ್ಯಾಚ್ ಆಗಿರೋದು ಒಂದು H, O ಅಟ್ಯಾಚ್ ಆಗಿರೋದು ಒಂದು H. ಈ H ನೋಡಿ, ಈ H ಹೋದ್ಮೇಲೆ H2 plus O, H2O. ಸೊ ವಿ ಆರ್ ಲೆಫ್ಟ್ ವಿತ್ C and O. ನೋಡಿ CO ಉಳ್ಕೋತಷ್ಟೇ. ಸೊ R CO ಅಂದರೆ ಡಬಲ್ ಬಾಂಡ್. ಸೊ ನಾವು ಆಕ್ಸಿಜನ್ ಇಲ್ಲೊಂದು ಬಾಂಡ್ ಇದೆ, ಸೊ H ಹೋದ್ಮೇಲೆ ಕೂಡ ಅದೇ ಅಟ್ಮಾಸ್ಫಿಯರ್ ಇರಬೇಕು ಆಕ್ಸಿಜನ್ಗೆ, ಸೇಮ್ ಅಟ್ಮಾಸ್ಫಿಯರ್, ವೇಲೆನ್ಸಿ ಎರಡು ಹೋದ್ಮೇಲೆ ಇಲ್ಲಿ ಎರಡು ವೇಲೆನ್ಸಿ ಬರಲೇಬೇಕು. ಇದು ಹೆಚ್ಚು ಹೋದ್ಮೇಲೆ ಇಟ್ ಬಿಕಮ್ಸ್ ಡಬಲ್ ಬಾಂಡ್ ಆಗುತ್ತೆ. ಆ್ಯಂಡ್ R dash plus water, this is your ketone. ನೋಡಿ, ಇಲ್ಲಿ ನೀವು ತಗೊಂಡಿರೋದು second degree alcohol CHOH, and we have ended up getting ketones. That means secondary alcohols on oxidation with chromic oxide, they give ketones. Primary alcohols they give aldehyde, and secondary alcohol give ketones. Okay, so tertiary alcohols they do not undergo oxidation. ನೋಡೋಣ tertiary ಯಾಕೆ ಆಗಲ್ಲ ಅಂತ. ಟರ್ಷಿಯರಿ ಅಂದರೆ ಏನು ಹೇಳಿ, ಟರ್ಷಿಯರಿ ಅಂದರೆ ಟರ್ಷಿಯರಿ ಆಲ್ಕೋಹಾಲ್ಸ್ಗೆ ಇದು COH ಇರುತ್ತೆ, R, this is also R and this is also R, ಮೂರು OH. ಪ್ರೈಮರಿಗೆ CH2OH, ಸೆಕೆಂಡರಿ CHOH and ಟರ್ಷಿಯರಿ COH. ಸೊ ನಾವು ಇಲ್ಲಿ ಆಕ್ಸಿಡೇಷನ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ಇದರಲ್ಲಿ ಯೂಸಿಂಗ್ CrO3 ಇಲ್ಲಿ H ತೆಗಿಬೋದು, ಇನ್ನೊಂದು H ತೆಗಿಲಿಕ್ಕೆ ಕಾರ್ಬನ್ ಆಸ್ ನೋ ಹೈಡ್ರೋಜನ್ ಅಟ್ಯಾಚ್ಡ್, therefore oxidation ಆಗಲ್ಲ. Tertiary alcohols do not undergo oxidation. Second method, preparation of aldehydes and ketones
ketones by, this is the second method, by dehydrogenation of alcohols, by dehydrogenation of alcohol, dehydrogenation of alcohols. ನೋಡಿ ಡಿಹೈಡ್ರೋಜಿನೇಷನ್ ನೋಡಿ ಸ್ಟ್ರಕ್ಚರ್ ಬರೀತೀನಿ ಇಲ್ಲಿ ಆರ್ ಸಿ ಎಚ್ ಎಚ್ ಓ ಎಚ್, ದಿಸ್ ಈಸ್ ಪ್ರೈಮರಿ ಆಲ್ಕೋಹಾಲ್, primary alcohol. So you have to use copper as a catalyst here at the temperature of 573 Kelvin. So ಇಲ್ಲಿ when vapors of alcohol ತಗೋಬೇಕು, ನಾವು ವೇಪರ್ಸ್ ಅನ್ನು ಪಾಸ್ ಮಾಡಬೇಕು. So this method is suitable for volatile alcohols. This is suitable for volatile alcohols. This is suitable for volatile alcohols. Volatile alcohols. Volatile ಅಂದರೆ ಬೇಗ ಆವಿಯಾಗುವಂಥದ್ದು ಅಂತ, volatile like petrol, ಬೇಗ ಆವಿಯಾಗುವಂಥದ್ದು ಅಂತ. ಸೊ ಬೈ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್, ನೋಡಿ ಡಿ ಅಂದರೆ ಇಲ್ಲಿ ಡಿ ಇದೆಯಲ್ಲ ರಿಮೂವಲ್ ಅಂತ, ಡಿ ಅಂದರೆ ರಿಮೂವಲ್, ಏನನ್ನ ಹೈಡ್ರೋಜನ್, removal of hydrogen from alcohols is known as dehydrogenation. So alcohols ಇಂದ ನಾವು ಹೈಡ್ರೋಜನ್ ತೆಗಿತಾ ಇರೋದು, ಅದಕ್ಕೋಸ್ಕರ ಡಿ ಮೀನ್ಸ್ ರಿಮೂವಲ್ ಆಫ್ ಹೈಡ್ರೋಜನ್. Using some catalyst, the common catalyst used here is copper. When vapors ಅನ್ನ ಪಾಸ್ ಮಾಡಬೇಕು, ಇದನ್ನ vapors of primary alcohol are passed over copper catalyst at this temperature. Copper catalyst at this temperature. So what happens? Dehydrogenation takes place. ನೋಡಿ ಏನಾಗುತ್ತೆ ಅಂತ ಇಲ್ಲಿ just observe. ಹೈಡ್ರೋಜನ್ ಇಲ್ಲಿ ಇದೊಂದು ಹೈಡ್ರೋಜನ್ ಹೋಗುತ್ತೆ ಆ್ಯಂಡ್ ಇದೊಂದು ಹೈಡ್ರೋಜನ್ ಆಗುತ್ತೆ ನೋಡಿ. ಸೊ ಇ ಎಚ್ ಮತ್ತು ಇ ಎಚ್ ರಿಮೂವ್ ಆಗುತ್ತೆ, ಆರ್ ಇದೆ, ಆರ್ ಸಿ ಎಚ್ ಇದೆ, ಸಿ ಎಚ್ ಇದೆ, ಎರಡು ಎಚ್ ಹೋಗಿದೆ, ಒಂದು ಬಾಂಡ್ ಇಲ್ಲಿ ಸೇರಿಕೊಂಡು ಡಬಲ್ ಬಾಂಡ್ ಆಗುತ್ತೆ. ನೋಡಿ ನೋಡಿ ಎರಡು ಹೈಡ್ರೋಜನ್ ರಿಮೂವ್ ಮಾಡಿದ್ದೀನಿ, ಈ ಬಾಂಡ್ ಇಲ್ಲಿಗೆ ಹೋಗಿದೆ, ಸೊ ಈ ಬಾಂಡ್ ಇಲ್ಲಿ ಸೇರಿಕೊಂಡು ಸಿ ಡಬಲ್ ಬಾಂಡ್ ಓ ಪ್ಲಸ್ ಹೈಡ್ರೋಜನ್, ನೋಡಿ ಹೈಡ್ರೋಜನ್ ಗ್ಯಾಸ್, ದಿಸ್ ಈಸ್ ಆಲ್ಡಿಹೈಡ್. ಗೊತ್ತಾಯ್ತಲ್ಲ? When vapors of primary alcohol are passed over copper catalyst at 573 Kelvin, aldehydes are formed with the liberation of hydrogen gas. This is known as dehydrogenation. ಈಗ ನಿಮಗೆ as an example I can take ethyl alcohol. ನೋಡಿ ಆರ್ ಬದಲು ನಾನು I will take CH3, ಇದು ethanol. This is ethanol. So ಇಲ್ಲಿ ಕಾಪರ್ ಕ್ಯಾಟಲಿಸ್ಟು 573 Kelvin. ಸೊ ಇದೊಂದು ಹೆಚ್ಚು ಹೋಗುತ್ತೆ, ಇಲ್ಲೊಂದು ಹೆಚ್ಚು ಹೋಗುತ್ತೆ, CH3 and CHO plus hydrogen gas. This is ethanol. ನೋಡಿ this ethanol NOL and this is ethanol NaL, ಅಸಿಟಾಲ್ಡಿಹೈಡ್ ಅಂತ ಹೆಸರು ಇದಕ್ಕೆ, NaL NOL. ಸೊ ಇದಕ್ಕೆ ಪ್ರೈಮರಿ ಆಲ್ಕೋಹಾಲ್ಸ್ಗೆ ಎಕ್ಸಾಂಪಲ್ ಬರೆದಿದ್ದೀನಿ ನಾನು. ಸೊ ಈಗ ಸಪೋಸ್ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ಹೇಗೆ ವಾಟ್ ಹ್ಯಾಪನ್ಸ್ when vapors of ethanol are passed over copper at 573. Then what is the answer that has to be written here? So when vapors of ethanol are passed over copper, ಅಸಿಟಾಲ್ಡಿಹೈಡ್ ಈಸ್ ಒಬ್ಟೈನ್ಡ್. ನೀವು ಅಸಿಟಾಲ್ಡಿಹೈಡ್ ಬರುತ್ತೆ ಅಂತ ಬರೀಬೇಕು. ಓಕೆ, ಸೊ ಕೇಳ್ತಾರಲ್ಲ ಎಕ್ಸಾಮಲ್ಲಿ, ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ಎಥನಾಲ್ ಆರ್ ಪಾಸ್ಡ್ ಓವರ್ ಕಾಪರ್. ಸೊ ದಿಸ್ ಈಸ್ ಅಬೌಟ್ ಪ್ರೈಮರಿ ಆಲ್ಕೋಹಾಲ್ಸ್. ಈಗ ಸೆಕೆಂಡರಿ ಆಲ್ಕೋಹಾಲ್ಸ್ ನೋಡೋಣ ಏನಾಗುತ್ತೆ ಅಂತ. ಸೆಕೆಂಡರಿ ಆಲ್ಕೋಹಾಲ್ಸ್ ಏನಿಲ್ಲ, ಇಲ್ಲಿ ಇನ್ನೊಂದು ಆರ್ ಬರುತ್ತೆ ಅಷ್ಟೆ, ಆರ್ ಅಥವಾ ಆರ್ ಡ್ಯಾಶ್.
CH3 ಅಥವಾ CH3 ಎರಡೂ ಇರ್ಬೋದು. CHOH, this is secondary alcohol. This is secondary alcohol. CHOH. So ಇದೇ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ನೋಡೋಣ, this H will be removed along with this hydrogen. So EH ಹೋದರೆ ಉಳ್ಕೊಳ್ಳೋದೇನು CO ಅಷ್ಟೇ, H ಇಲ್ಲ ಇಲ್ಲಿ, EH ಎರಡೂ ಹೋಗುತ್ತೆ. ಸೊ ಯು ಆರ್ ಲೆಫ್ಟ್ ವಿತ್ ಓನ್ಲಿ CO R dash. R CO R dash. R CO H ಹೊಟ್ಟೋಗುತ್ತೆ, H2 ಆಗಿ ಹೊಟ್ಟೋಗಿದೆ, HH CO R dash. R CO R dash. R CO R dash. ನಾನು ಹೀಗೆ ಬರ್ಕೊಂಡಿದ್ದೀನಿ ಅಷ್ಟೇ ಅದನ್ನು. This is ketone. So as an example we can take this one, CH3, CHOH and CH3 isopropyl alcohol ido. This is isopropyl alcohol and with the copper 573 Kelvin. So CH3 CO CH3 plus H2. This is acetone. So when vapors of isopropyl alcohol, this is an example for secondary alcohols, when passed over copper at this temperature, acetone is formed. This is the answer. Okay. So next to tertiary alcohols. So tertiary alcohols do not undergo oxidation. Tertiary alcohols do not undergo dehydrogenation. ನೋಡಿ ಇಲ್ಲಿ tertiary alcohols ಏನಂತದೋ R ಮೂರು ಕೂಡ R ಇದು. OH ಯಾಕೆ ಹೋಗಲ್ಲ ಅಂದರೆ carbon atom containing OH does not contain hydrogen atom. ಸೊ ಯಾವ ಕಾರ್ಬನ್ಗೆ OH ಅಟ್ಯಾಚ್ ಆಗಿದೆಯೋ ಆ ಕಾರ್ಬನ್ಗೆ ಹೈಡ್ರೋಜನ್ ಇಲ್ಲ. ಆದ್ದರಿಂದ tertiary alcohols do not undergo dehydrogenation ಆಗಲ್ಲ. ಯಾಕೆ ರೀಸನ್ ಹೇಳಿ ನೋಡೋಣ. ಇಲ್ಲಿ H ಹೋಗಬೇಕು, H2 ಹೋಗ್ಬೇಕು, ನಮಗೆ ಇಲ್ಲೊಂದು ಹೆಚ್ಚಿದೆ ಆದರೆ ಇಲ್ಲೊಂದು ಹೆಚ್ಚಿಲ್ಲದ್ರಿಂದ they do not undergo dehydrogenation, but they do undergo elimination. ಹೇಗೆ ನೋಡಿ ಎಲಿಮಿನೇಷನ್ ಅಂದರೆ, ಎಕ್ಸಾಂಪಲ್ ತಗೋತೀನಿ ಅದಕ್ಕೆ ನಾನು. CH3 CH3 and CH3 ಇದು tertiary butyl alcohol. ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಇದು ಟರ್ಷಿಯರಿ ಆಲ್ಕೋಹಾಲ್. ಈ OH ಇದೆ ಬಟ್ ಈ ಕಾರ್ಬನ್ಗೆ H ಇಲ್ಲ. ಸೊ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಡಿಹೈಡ್ರೋಜಿನೇಷನ್ ಆಗಲ್ಲ, ಆದರೆ ದೇ ಅಂಡರ್ಗೋ ಎಲಿಮಿನೇಷನ್ ರಿಯಾಕ್ಷನ್. ಹೇಗೆ ಅಂದರೆ ಈ H ತೆಗೀರಿ ಒಂದು, ಬಟ್ H ತೆಗಿಯೋಕೆ ಇಲ್ಲೊಂದು H ಇಲ್ವಲ್ಲ, ಅದರಿಂದ ಎಂಟೈರ್ OH ಇಸ್ ರಿಮೂವ್ಡ್. ಸೊ CH3 CH3. ಸೊ ಐ ಹ್ಯಾವ್ ರಿಟನ್ ದಿಸ್ ಗ್ರೂಪ್ ಆಸ್ ಸಚ್. ಇದು ಹಾಗೆ ಇದೆ. ಈ OH ಒಂದೇ ಹೋಗಲ್ಲ. ಸೊ H alone cannot be removed. In order to remove one more hydrogen, this carbon does not have hydrogen atom. ಈ ಕಾರ್ಬನ್ಗೆ ಹೈಡ್ರೋಜನ್ ಇಲ್ಲ, ಆದ್ದರಿಂದ ಇದು ಡಿಹೈಡ್ರೋಜಿನೇಷನ್ ಆಗಲ್ಲ, ಅದ್ರ ಬದಲು ಡಿಹೈಡ್ರೇಷನ್ ಆಗುತ್ತೆ ಇದು. ಸೊ ಇಲ್ಲಿ ಈ OH ಹೋದ್ಮೇಲೆ ಈ ಕಾರ್ಬನ್ನಲ್ಲಿ H. ಸೊ OH ಆ್ಯಂಡ್ ದಿಸ್ H. ಸೊ CH3ನಲ್ಲಿ ಒಂದು H ತಗೋ ಇಲ್ಲಿ ಹಾಕಿ ವಾಟರ್ ಹೋಯಿತು. ಸೊ CH3ನಲ್ಲಿ H ಹೋದ್ಮೇಲೆ ಉಳ್ಕೊಳ್ಳೋದೇನು CH2. ಸೊ CH OH ಇಲ್ಲಿ ಹೋದ್ಮೇಲೆ ಡಬಲ್ ಬಾಂಡ್ ಬರುತ್ತೆ ನೋಡಿ ಇಲ್ಲಿ. ಸೊ ಪ್ಲಸ್ ವಾಟರ್ ಬರುತ್ತೆ, ಪ್ಲಸ್ ವಾಟರ್. ಸೊ ಐ ವಿಲ್ ರೈಟ್ ಇನ್ ದಿಸ್ ಮ್ಯಾನರ್ ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್ ಲೈಕ್ ದಿಸ್. ನೋಡಿ ಇಲ್ಲಿ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಲೈಕ್ ದಿಸ್. OH ಇದೆ, ಇಲ್ಲಿ OH, ಇಲ್ಲಿ H. ಯಾಕಂದರೆ ಇಲ್ಲಿ H ತೆಗಿಯೋಕ್ಕಾಗಲ್ಲ. ಸೊ OH ಹೋಯಿತು, ಇಲ್ಲೊಂದು H. ಸೊ ಡಬಲ್ ಬಾಂಡ್ ಇಲ್ಲಿ ಬರುತ್ತೆ ನೋಡಿ, ಡಬಲ್ ಬಾಂಡ್ ಇಲ್ಲಿ, ಈ ಬಾಂಡ್ ಇಲ್ಲಿ ಹೋಗುತ್ತೆ, ಒಂದು H ಡಬಲ್ ಬಾಂಡ್ ಆಯಿತು. ದಿಸ್ ಈಸ್ 2-methyl 1,2,3 2-methyl 1,2,3 propene.
2-methyl propene. This is the product obtained. So ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ. ಸೊ ನಾವು ಇದಕ್ಕೆ ಡಿಹೈಡ್ರೋಜಿನೇಷನ್ ಆಗಲ್ಲ, ಇದಕ್ಕೆ ಆಗೋದು ಡಿಹೈಡ್ರೇಷನ್. So tertiary alcohols do not undergo dehydrogenation under this condition, but instead they undergo dehydration. D means removal, hydration means water, removal of water. Water hogadido H2 alla H2O. So then the double bond is introduced, 2-methyl propene. So this is all about preparation of aldehydes and ketones from alcohols. Now third method is preparation of aldehydes and ketones from hydrocarbons. Preparation of aldehydes and ketones. Preparation of aldehydes and ketones from hydrocarbons. Adali first one by ozonolysis of alkene, by ozonolysis of alkenes. So ಇಲ್ಲಿ ನೋಡೋಣ ಯಾವ ತಗೊಳ್ಳೋಣ ಎಕ್ಸಾಂಪಲ್. CH3 CH double bond CH2. This is your propene. ಇದು 3 ಕಾರ್ಬನ್ ಇದೆ, ಡಬಲ್ ಬಾಂಡ್ ಇದೆ, 3 ಕಾರ್ಬನ್ ಇದ್ರೆ ಪ್ರೋ, ಡಬಲ್ ಬಾಂಡ್ ಇರೋದ್ರಿಂದ ಪ್ರೋಪೀನ್. ಸೊ ಓಝೋನಾಲಿಸಿಸ್, ಓಝೋನ್ ಅಂದರೆ O3, ಓಝೋನಾಲಿಸಿಸ್ ಓಝೋನ್. ಸೊ ಇಲ್ಲಿ ಏನಾಗುತ್ತೆ, ಸೊ ಓಝೋನ್ ಗೆಟ್ಸ್ ಆಡೆಡ್ ಅಕ್ರಾಸ್ ದಿ ಕಾರ್ಬನ್ ಡಬಲ್ ಬಾಂಡ್. ಸಿ ಹಿಯರ್ CH3 CH CH2. ಜಸ್ಟ್ ಅಬ್ಸರ್ವ್ ಮಾಡಿ ಇದನ್ನು. CH3 ಇದೆ, ಓಕೆ, CH ಇದೆ, ಓಕೆ, ಡಬಲ್ ಬಾಂಡು ಐ ಹ್ಯಾವ್ ನಾಟ್ ರಿಟನ್ ಹಿಯರ್. CH2 ಕೊನೆಯಲ್ಲಿದೆ, CH2 ಮಧ್ಯೆ ಡಬಲ್ ಬಾಂಡ್ ಇದೆ, ನಾನು ಬರೆದಿಲ್ಲ. ಅದ್ರ ಬದಲು ವಿ ಹ್ಯಾವ್ ಟು ಆ್ಯಡ್ ಮಾಲಿಕ್ಯೂಲ್ ಆಫ್ ಓಝೋನ್ ಹಿಯರ್ ಇನ್ ದಿಸ್ ಮ್ಯಾನರ್. ಸೊ ದಿಸ್ ಈಸ್ ಕಾಲ್ಡ್ ozonide, propene ozonide. This is an intermediate compound that is formed. So this ozonide when treated with zinc dust plus water, this is reduction actually. So when this propene ozonide is treated with zinc dust and water, so what happens is, ನೋಡಿ ಅಂಶ ಇಲ್ಲೊಂದು ಬ್ರೇಕ್ ಆಗುತ್ತೆ. The ozonide breaks like this. CH3 CHO ಒಂದು, CH3 CHO ಒಂದು, CH3 CHO. One more is CH2O ಅಥವಾ ಫಾರ್ಮಾಲ್ಡಿಹೈಡ್. ದಿಸ್ ಇಸ್ ಅಸಿಟಾಲ್ಡಿಹೈಡ್ and this is formaldehyde. ಒಂದು ಅಸಿಟಾಲ್ಡಿಹೈಡು, ಒನ್ ಮೋರ್ ಇಸ್ ಫಾರ್ಮಾಲ್ಡಿಹೈಡ್. ನೋಡಿ ಈಗ ಒಂದು ಓ ಉಳ್ಕೋತಲ್ವ ಇಲ್ಲಿ, ಈ ಓ ಇದೆಯಲ್ಲ, ಈ ಓ ರಿಯಾಕ್ಟ್ಸ್ ವಿತ್ H2O ಫಾರ್ಮಿಂಗ್ H2O2. ಸೊ H2O2 ಬರುತ್ತೆ ಇಲ್ಲಿ, ಬಂದಿದ್ದೇನಾಗುತ್ತೆ, ಯು ನೋ ದ್ಯಾಟ್ H2O2 is an oxidizing agent. So the H2O2 formed will oxidize the aldehyde into carboxylic acids. ನಿಮ್ಗೆ ಗೊತ್ತಿರಲಿ, ಪ್ರೈಮರಿ ಆಲ್ಕೋಹಾಲ್ಸ್ ಅಂದರೆ CH2OH, ಅದನ್ನು ಆಕ್ಸಿಡೇಷನ್ ಮಾಡಿದಾಗ ನಮಗೆ ಆಲ್ಡಿಹೈಡ್ ಬರುತ್ತೆ ಅಂತ ನಿಮಗೆ ಗೊತ್ತು. ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಸಬ್ಜೆಕ್ಟೆಡ್ ಟು ಆಕ್ಸಿಡೇಷನ್, ದಿ ಗಿವ್ ಆಲ್ಡಿಹೈಡ್ಸ್.
Aldehydes on further oxidation, they give carboxylic acid. Primary alcohol starting ನಮಗೆ ಫೈನಲ್ ಬರೋದು ಯಾವುದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಆಲ್ಡಿಹೈಡ್ಸ್ ಪುನಃ ಆಕ್ಸಿಡೇಷನ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗ್ತವೆ. ಸ್ಟ್ರಾಂಗ್ ಆದರೆ ನಮ್ಗೆ ಬರೋದು ಫೈನಲ್ ಇದು, ಗೊತ್ತಾಯ್ತಾ? ಸೊ ವಿ ಕ್ಯಾನ್ ಸ್ಟಾಪ್ ದಿ ರಿಯಾಕ್ಷನ್ ಇನ್ ದಿ ಆಲ್ಡಿಹೈಡ್ ಸ್ಟೇಜ್ ಇಟ್ ಸೆಲ್ಫ್. ಓಕೆ, ಸೊ ಇಲ್ಲಿ ನಮಗೆ ಆಲ್ಡಿಹೈಡ್ ಬೇಕು. ವಿ ಡೋಂಟ್ ವಾಂಟ್ ಫರ್ದರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ವಿ ಡೋಂಟ್ ವಾಂಟ್ ಆಲ್ಡಿಹೈಡ್ಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಆಸಿಡ್ಸ್ ಫರ್ದರ್. ಟು ಪ್ರಿವೆಂಟ್ ದ್ಯಾಟ್, ಸೊ H2O2 ಆ ಕೆಲಸ ಮಾಡುತ್ತೆ. H2O ಪ್ಲಸ್ O ಏನಾಯಿತು, H2O ಪ್ಲಸ್ O ಏನಾಗುತ್ತೆ, H2O ಇಲ್ಲಿದೆ ಪ್ಲಸ್ O ಉಳ್ಕೊಂಡಿದೆ, ಅದು ಸೇರ್ಕೊಂಡು ಏನಾಗುತ್ತೆ H2O2. ಯು ನೋ ದಟ್ ಹೈಡ್ರೋಜನ್ ಪೆರಾಕ್ಸೈಡ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಆಕ್ಸಿಡೈಸಸ್ ಆಲ್ಡಿಹೈಡ್ ಇಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ಡು ಅಸಿಟಾಲ್ಡಿಹೈಡು ಅಸಿಟಿಕ್ ಆ್ಯಸಿಡ್ ಆಗುತ್ತೆ, ಫಾರ್ಮಾಲ್ಡಿಹೈಡು ಫಾರ್ಮಿಕ್ ಆ್ಯಸಿಡ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ H2O2. To prevent that, we don't want acetaldehyde and formaldehyde to get converted into acetic acid and formaldehyde respectively. Acetic acid acetaldehyde acetic acid ಆಗೋದು ಬೇಡ ನಮಗೆ, ಫಾರ್ಮಾಲ್ಡಿಹೈಡು ಫಾರ್ಮಿಕ್ ಆಸಿಡ್ ಆಗೋದು ಬೇಡ, ನಮಗೆ ಇಲ್ಲಿಗೆ ಸ್ಟಾಪ್ ಆಗಬೇಕು. ಅದಕ್ಕೋಸ್ಕರ ಟು ಪ್ರಿವೆಂಟ್ ದ್ಯಾಟ್ ಜಿಂಕ್ ಡಸ್ಟ್ ಈಸ್ ಯೂಸ್ಡ್. ಸೊ ಜಿಂಕ್ ಡಸ್ಟ್ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಇಟ್ ಸ್ಟಾಪ್ಸ್ ದಿ aldehydes on further oxidation. It prevents the aldehyde, it prevents zinc dust is a reducing agent, it prevents further oxidation of aldehydes into carboxylic acid that may be formed because of the oxidizing agent that is formed during this course of the reaction. Okay, so this is about ozonolysis of alkenes. So let us see one more example. Ozonolysis is a second example. So CH3 double bond CH2. This is 2-methyl propene. ಇಲ್ಲಿ methyl group ಇದೆ 1 2 3 at the position number 2 that is a methyl group, hence 2-methyl propene. So when it is subjected to ozonolysis, what happens? So ಇಲ್ಲಿ CH3 ಹಾಗೆ ಇರಲಿ, ಈ CH3 ಹಾಗೆ ಇರಲಿ, ಡೋಂಟ್ ರೈಟ್ ಡಬಲ್ ಬಾಂಡ್ ಹಿಯರ್. ಏನೇನು ಗ್ರೂಪ್ಸ್ ಇದೋ ಇಲ್ಲಿ CH3C ಮಧ್ಯೆ ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ನಾನು ಇಲ್ಲಿ ಬರೆದಿಲ್ಲ. ಸೊ ಅದ್ರ ಬದಲು ವಿ ಹ್ಯಾವ್ ಟು ರೈಟ್ ozonide. This is the ozonide that is formed. This is ozonide, 2-methyl propene ozonide. Simply write ozonide is enough. And this ozonide, which on further treatment with zinc dust plus water, ಏನಾಗುತ್ತೆ, ಇಲ್ಲೊಂದು ಬ್ರೇಕ್ ಆಗುತ್ತೆ, ಇಲ್ಲೊಂದು CH3CO ನೋಡಿ, CH3CO CH3. This is acetone. Just observe here, CH3CO ಅಥವಾ CH3CO CH3 and what is one more compound, CH2O ಅಂದ್ರೆ that is formaldehyde. And again as usual, O will combine with water forming H2O2, which is an oxidizing agent. So it oxidizes aldehyde into acid, and ketones also it oxidizes into acids. To prevent that, zinc is used as a reducing agent. So zinc here prevents the further oxidation of aldehyde and ketones into acids. Okay, to prevent that, zinc dust is used. Here the role of zinc is it acts as a reducing agent, acetone and formaldehyde. So this is all about ozonolysis. So
fourth one, preparation of aldehydes and ketones from alkynes by hydration of alkynes. Hydration of alkynes. So we are alkynes, C triple bond CH. This is ethyne. Plus hydration means addition of water. In the presence of mercuric sulfate. In the presence of dilute sulfuric acid. HgSO4 is mercuric sulfate because alkynes are immiscible and do not react with water. So alkynes are immiscible and do not react with water. So that is why mercuric sulfate and dilute sulfuric acids are used. So in the presence of catalyst, this is mercuric sulfate. Hg2 plus ions ido in the presence of dilute sulfuric acid. So enagutte ile actually we are adding water. So the catalyst in the presence of dilute sulfuric acid, addition of water takes place. Nodi ile just ee hydrogen idiyalla adanna ee carbon ga haki CH plus H, CH2 ಆಯಿತು, CH plus H, CH2 ಆಯಿತು. ಉಳಿದಿರೋ OH ನ ವಾಟರ್ಲಿ ಉಳಿದಿರೋದನ್ನ EH ಗೆ ಹಾಕಿ CHOH. So addition of water takes place across the triple bond and triple bond gets converted into double bond. ನೋಡಿ ಇದು ಒಂದು ಬಾಂಡ್ ಕಡಿಮೆ ಆಗಲೇಬೇಕು ಆಡ್ ಮಾಡಿದಾಗ. CH2 ಟ್ರಿಪಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಗಿದೆ. ಸೊ ದಿಸ್ ಇಸ್ ಎನಾಲ್. ಯಾಕೆ ಅಂದರೆ ಎನಾಲ್ ಅಂದರೆ ಈನೂ ಇದೆ, ಆಲ್ಕೋಹಾಲು ಇದೆ. If the compounds, if both alcohol and double bonds are present in the same molecule, it is called enol. En and all alcohol. Okay, idu enol. This is highly unstable intermediate. Therefore, it undergoes isomerization. First year lo odidare idanna isomerization ಅಂತ. ಸೊ ಇದು ಇದಕ್ಕಿನ್ನೊಂದು ಇಟ್ ಅಂಡರ್ಗೋ ಕೀಟೋ ಎನಾಲ್ ಟಾಟೋಮೆರಿಸಮ್ ಅಂತ ಇದು. ಸೊ ಸಿಂಪ್ಲಿ ರೈಟ್ ಐಸೋಮರೈಸೇಷನ್. ನೋಡಿ ಇಲ್ಲಿ ಈ ಲೋನ್ ಪೇರ್ ಇದೆಯಲ್ವ, ಇದು ಇಟ್ ಕಮ್ಸ್ ಹಿಯರ್ ಅಂಡ್ ಬಿಕಮ್ಸ್ ಡಬಲ್ ಬಾಂಡ್ ಆಗುತ್ತೆ. ಅಂಡ್ ದಿಸ್ ಡಬಲ್ ಬಾಂಡ್ ಮೂವ್ಸ್ ಓವರ್ ದಿಸ್ ಕಾರ್ಬನ್ ಆಟಮ್ ಅಂಡ್ ದಿಸ್ ಬಿಕಮ್ CH2 ಮೈನಸ್. ನೋಡಿ ಈಗ CH2 ಮೈನಸ್ ಆಗುತ್ತೆ. This double bond has become bond here. The double bond has become charge here. Charge ಆಗಿದೆ. ಸಿಂಗಲ್ ಬಾಂಡ್ ಆಯಿತು. ಒಂದು ಬಾಂಡ್ ಇಲ್ಲಿ ಬಂತಲ್ಲ, ಸಿಂಗಲ್ ಬಾಂಡ್ ಆಯಿತು. CH ಆಗಿದೆ, ಇಲ್ಲಿ CH ಇದೆ. ಈ O ಡಬಲ್ ಬಾಂಡ್ ಆಯಿತು ನೋಡಿ ಇಲ್ಲಿ. ಸೊ O I can write like this. H ಇದೆ ಅಲ್ವಾ ಇಲ್ಲಿ, H I will write here. And this C double bond O ಆಯಿತು. C double bond O. And this H ಇದೆಯಲ್ಲ ಒಟ್ಟಾಗುತ್ತೆ, OH ಪ್ಲಸ್ ಆಗುತ್ತೆ. OH ಪ್ಲಸ್ ಆದಮೇಲೆ so when oxygen has lost its lone pair, it becomes plus. ಸೊ ಆಗ ಈ H ಹೊಟ್ಟೋಗ್ಬಿಟ್ರೆ ಅದು ಪ್ಲಸ್ ಹೊಟ್ಟೋಗುತ್ತೆ. ಸೊ ಈ ಥರ ಆಗುತ್ತೆ. ಇದು ಹೆಂಗೆ ಅಂದರೆ CH2 ಮೈನಸ್ ಆಗುತ್ತೆ, CHOH ಆ್ಯಕ್ಚುಲಿ ಈ ಥರ ಆಗುತ್ತೆ. ಇದು ಈ ಥರ ಡಬಲ್ ಬಾಂಡ್ ಆಗುತ್ತಲ್ಲ, ಇದು CH, ದಿಸ್ ಇಸ್ CH, O ಹಿಂಗಾಗುತ್ತೆ. ಪ್ಲಸ್ ಬಂತು ಬಿಕಾಸ್ ಆಕ್ಸಿಜನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಲೋನ್ ಪೇರ್. ಸೊ ಈ ಪ್ಲಸ್ ಹೋಗಬೇಕು ಅಂದರೆ ಈ H ಹೊಟ್ಟೋಗ್ಬೇಕು ನಮಗೆ. ಆಗ H ಹೋದ ತಕ್ಷಣ ಇದು CHO ಆಗುತ್ತೆ. ದಟ್ ಈಸ್ ಇಟ್ ಬಿಕಮ್ಸ್ CH3 EH ಇಲ್ಲಿ ಬರುತ್ತೆ, CH3 CHO. ದಿಸ್ ಇಸ್ ಅಸಿಟಾಲ್ಡಿಹೈಡ್. ಸೊ ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವುದು ಇಲ್ಲಿ? ಈಥೈನ್ ಅಥವಾ ಅಸಿಟಲೀನ್, and we have ended up getting acetaldehyde.
This is how water gets added across the carbon-carbon triple bond. First enol ಆಗುತ್ತೆ, and enol isomerizes to aldehyde. Isomerization, that is also called keto-enol tautomerism. So because it is highly unstable, enol is highly unstable. So ಇದು ಇನ್ನೊಂದು ರಿಯಾಕ್ಷನ್ ಇದೆ. Hydration means addition of water. Dehydration means removal of water. The hydration, water. So CH3 C triple bond CH. This is propine. 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 Triple bond ಇದೆ. So as usual, we have to add water. ಇದು HgSO4. You can also write Hg2 plus. ನೀವು ಹೀಗೂ ಬರೀಬೋದು, ಇದನ್ನು ಹೀಗೂ ಬರೀಬೋದು. Dilute H2SO4, dilute sulfuric acid. Addition of water, hydration ಅಂದರೆ addition of water takes place. So ಇಲ್ಲಿ ನೀವು you should be very careful in adding water molecule to the unsymmetrical alkene or alkyne. So it should be added in accordance with the Markovnikov's rule. So this is the preparation of aldehydes and ketones from propine. So hydration of alkynes. So this is an unsymmetrical alkyne. Unsymmetrical alkyne. So unsymmetrical alkene ತರ ಇದು unsymmetrical alkene. ಯಾಕೆಂದ್ರೆ so carbon containing triple bond does not have similar number of hydrogen atoms. ಇದೆಯಲ್ಲ ಇದು symmetrical alkene. Hydrogen atoms are equal across the double bond. ಇದು ಅಷ್ಟೇ symmetrical alkyne. ಎರಡು ಹೈಡ್ರೋಜನ್ ಸಮ ಇದೆ ಎರಡು ಕಡೆಯೂ ಕೂಡ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಒಂದು ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇಲ್ಲ, therefore it is unsymmetrical. ಸೊ ಇಂಥ ಅನ್ಸಿಮೆಟ್ರಿಕಲ್ ಆಲ್ಕೈನ್ಗೆ ಅಥವಾ ಆಲ್ಕೀನ್ಗೆ ನೀವು ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಡ್ ಮಾಡಬೇಕಾದ್ರೆ HOH ಅನ್ಕೊಳ್ಳಿ. This is an unsymmetrical molecule. So it should be added in accordance with Markovnikov's rule. So I will give the statement of that rule. So what does that rule say? It says like this: when an unsymmetrical molecule like HBr or H2O gets added to alkene or alkyne, the negative part of that unsymmetrical molecule gets added to that carbon atom of the alkene or alkyne. This gets added to that carbon atom of the alkene or alkyne that contains the lesser number of hydrogen atom. ಈ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡಲ್ಲಿ ಯಾವ ಕಾರ್ಬನ್ಗೆ ಕಡಿಮೆ ಹೈಡ್ರೋಜನ್ ಇದೆ ಆ ಕಾರ್ಬನ್ಗೆ ಮೈನಸ್ ಇರೋದು ಹಾಕಿ. ಅದು ಮಾರ್ಕೋನಿಕಾಫ್ಸ್ ರೂಲು. ಸೊ ಇಲ್ಲಿ ಮೈನಸ್ ಇರೋದು ಯಾವುದು? OH ಮೈನಸ್ಸು. ಅದನ್ನು ಈ ಕಾರ್ಬನ್ಗೆ ಹಾಕಂಗಿಲ್ಲ. ಸೊ ಇದಕ್ಕೆ ನಾವು ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಇದಕ್ಕೆ ಇದು ಸಿಮಿಟ್ರಿಕಲ್ ಆಲ್ಕೈನು. H ಇಲ್ಗಾದ್ರೂ ಹಾಕ್ಬೋದು, H ಇಲ್ಗಾದ್ರೂ ಹಾಕ್ಬೋದು, ಎಲ್ಲ ಒಂದೇ. ಬಟ್ ಇಲ್ಲಿ ಹಾಕಬೇಕಾದ್ರೆ ನೆಗೆಟಿವ್ ಪಾರ್ಟನ್ನು ಈ ಕಾರ್ಬನ್ಗೆ ಹಾಕಬೇಕು. ಇಲ್ಲಿ ಒಂದು H ಇದೆ, ಒಂದು H ಇಲ್ಲ, ಇಲ್ಲಿ ಕಡಿಮೆ ಇದೆ. ಆದ್ದರಿಂದ CH3 C ನೋಡಿ, ಇಲ್ಲಿ OH ಬಂತು ನೋಡಿ. ದಿಸ್ ಇಸ್ OH ಫ್ರಮ್ ವಾಟರ್. OH ಇದು ವಾಟರ್, ಇಲ್ಲೋ H ಈ ಕಡೆ. ಸೊ ಒಂದು ಬಾಂಡ್ ಕಡಿಮೆ ಆಗುತ್ತೆ. CH, ಇದೊಂದು H ನೋಡಿ. ಇದು COH ಇಲ್ಲ, ನೆಗೆಟಿವ್ ಪಾರ್ಟ್ ಹಾಕಿದ್ದೀನಿ, ಇಲ್ಲಿಗೆ H ಹಾಕಿದ್ದೀನಿ. COH ಡಬಲ್ ಬಾಂಡ್ CH2. ಸೊ ಇದು ಅಷ್ಟೇ, ಇನಾಲ್. ದಿಸ್ ಇಸ್ ಇನಾಲ್. ಸೊ ಆಸ್ ದಿಸ್ ಇಸ್ ಅನ್ಸ್ಟೇಬಲ್, ಇಟ್ ಅಂಡರ್ಗೋಸ್ ಐಸೋಮರೈಸೇಷನ್. ಸೊ ಏನಾಗುತ್ತೆ ನೋಡಿ, ಇಲ್ಲಿ OH ಇರೋದಿಲ್ಲಿ. ಸೊ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ, ಇದು ಸಿಂಗಲ್ ಬಾಂಡ್ ಆಗುತ್ತೆ. CH2 ಮೈನಸ್ ಆಗುತ್ತೆ,
it will pick up this H and forming CH3. CH2 plus H, CH3, this becomes CO. Nodile CH3, C double bond O, CH3. This is your acetone. Acetone. ಗೊತ್ತಾಯ್ತಲ್ಲ? O double bond ಆಯ್ತು ಇಲ್ಲಿ, O double bond ಆಯಿತು, H ಇಲ್ಲಿ ಶಿಫ್ಟ್ ಆಯಿತು, CH, CH2 plus H, CH3. This becomes single bond. So acetone ಬಂತು ನಮಗೆ. Okay. Our temperature is 333 Kelvin. So let us see the preparation of aldehydes and ketones, hydration of alkynes by hydration of alkynes. Hydration of alkynes. So we have ethyne, acetylene or ethine. So this is second method from hydrocarbons. First method is ozonolysis of alkenes and second is hydration of alkynes. So ethine plus HOH, this is HgSO4 in dilute H2SO4. This is mercury sulfide. This can also be written like this. This mercury sulfide can also be written like this, mercury Hg2 plus. So this is ethane, symmetrical ethane. Symmetrical ethane ಆದ್ರಿಂದ H ನ ಎಲ್ಲಿಗಾದರೂ ಹಾಕ್ಬೋದು, OH ಎಲ್ಲಿ ಬೇಕಾದ್ರೂ ಹಾಕ್ಬೋದು. This is H plus, OH minus. Hydration of alkynes means hydration means addition of water. Addition of water across the triple bond. H ನ ಇಲ್ಲಿಗೆ ಹಾಕಿ CH ಇದೆ, ಒಂದು H ಆಡ್ ಮಾಡಿ, it becomes CH2. One bond gets reduced. Triple bond gets reduced to double bond. This is also OH. CHOH. Nodi. I have added water across the triple bond. H CH2 ಆಯಿತು, CH plus H CH2. ಇಲ್ಲಿಗೆ H ಹೋದ್ಮೇಲೆ OH ಇಲ್ಲಿದೆ ನೋಡಿ, ಈ OH ಈ ಕಾರ್ಬನ್ಗೆ CHOH. ಡಬಲ್ ಬಾಂಡ್, ಒಂದು ಬಾಂಡ್ ಕಡಿಮೆ ಆಗುತ್ತೆ. This is enol. Is highly unstable. And this undergoes isomerization. Of course, temperature of about 333 Kelvin is employed. At this temperature, reaction takes place. So alkynes are immiscible with water, and therefore they do not react with water easily. So in the presence of mercury sulfide and dilute sulfuric acid, they react with water. Okay, they are immiscible with water, and therefore they do not react with water. That is why these two conditions are employed. So first, hydration means addition of water. Dehydration means removal of water. We are adding water molecules to alkyne. H ilge hakidini, CH2 ಆಯಿತು, CHOH ಆಗಿದೆ, enol unstable ಇದು ಏನಾಗುತ್ತೆ. So this becomes double bond and this becomes single bond. CH2 ನೋಡಿ ಏನಾಗುತ್ತೆ ಇದು, CH2 minus single bond, CH double bond ಈ ಥರ ಆಗುತ್ತೆ ಇದು. So I can write H here, double bond ನೋಡಿ ಈ ಥರ ಆಗುತ್ತೆ ಇದು. ಸೊ ಇಲ್ಲಿ ಲೋನ್ ಪೇರ್ ಇದೆ, ಡಬಲ್ ಬಾಂಡ್ ಆಗಿದೆ, ಇಲ್ಲಿ ಡಬಲ್ ಬಾಂಡ್ ಕಳ್ಕೊಂಡಿದೆ, ಆಕ್ಸಿಜನ್ ಅದಕ್ಕೋಸ್ಕರ ಪ್ಲಸ್ ಬಂದಿದೆ. ಸೊ ಈ ಬಾಂಡ್ ಮೇಕಿಂಗ್ ಆಯಿತು, ಬಾಂಡ್ ಬ್ರೇಕಿಂಗ್, ಬಾಂಡ್ ಹ್ಯಾಸ್ ಬಿಕಮ್ ಚಾರ್ಜ್ ಆ್ಯಂಡ್ ಚಾರ್ಜ್ ಹ್ಯಾಸ್ ಬಿಕಮ್ ಬಾಂಡ್ ಇಯರ್. ಸೊ CH2 ಮೈನಸ್ ಆಯ್ತು ಇದು, CH2 ಮೈನಸ್ಸು, ಅದು CH2 ಮೈನಸ್ ವಿಲ್ ಪಿಕ್ ಅಪ್ ದಿಸ್ ಪ್ರೋಟಾನ್. ಸೊ ಏನಾಗುತ್ತೆ, CH2 ಪ್ಲಸ್ ಎಸ್ CH3 ಆಯಿತು, ಮೈನಸ್ ಆಯಿತು, ಇದಕ್ಕೆ ಪ್ಲಸ್ ಆಯಿತು, COH. ದಿಸ್ ಇಸ್ ದ ಪ್ರಾಡಕ್ಟ್. CH3 CHO, acetaldehyde. So we have started with ethane and we have ended up getting acetaldehyde. Enol anta yake idana enol antare, ene OL alcohol. In the same, if both alcohol and double bond ene are present in the same molecule, it is called enol, ene and OL all, and this becomes highly unstable. Therefore it automatically isomerizes itself to this acetaldehyde. Okay, this is known as keto-enol tautomerism. Simply it is enough if you write isomerization. Okay,
So, it is better that I should conclude here at this stage. So, in next preparations of aldehydes and ketones will be dealt in the next class. So, ವಿದ್ಯಾರ್ಥಿಗಳೇ, ನಾನು let me have the glimpse of the things that we have studied so far. ನಾವು ಇವತ್ತೇನು ನೋಡಿದ್ರೋ aldehydes, ketones and carboxylic acid ಸ್ಟ್ರಕ್ಚರ್ಸ್ ಎಲ್ಲ ನೋಡಿದೋ. ಆಮೇಲೆ we have seen how aldehydes and ketones are known for giving flavor and fragrance to the nature. That also we have seen by taking so many examples from plant source and animal source with the examples, and we have studied the IUPAC nomenclature. You have studied the IUPAC nomenclature of aldehydes and ketones, and also we have studied the preparation of aldehydes and ketones by the oxidation of alcohols, deoxidation of alcohols and dehydrogenation of alcohols, followed by preparation of aldehydes and ketones from hydrocarbons by ozonolysis, and finally addition of hydration of alkanes also we have studied.